ನಿಮಗೆ ಸೀರಿಯಲ್ ಸೆಟ್ಟಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ರು, ಹೆಂಗೆ ಇತ್ತು ಅಂತ? ಸೊ ನಮ್ಮ ಪ್ರೊಡಕ್ಷನ್ ಹೇಳ್ಬೇಕಂದ್ರೆ ತುಂಬ ಅಂದರೆ ನೀವು ಬೇರೆ ಕಡೆನೂ ರಿವ್ಯೂಸ್ ಕೇಳ್ಬೋದು ನಮ್ಮ ಪ್ರೊಡಕ್ಷನ್ ಬಗ್ಗೆ. ಹೌದು, ಯಾಕಂದರೆ ನಾನು ಹೇಳ್ದಂಗೆ ನಮ್ಮ ಪ್ರೊಡಕ್ಷನ್ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ನಮ್ಮ ಪ್ರೊಡಕ್ಷನ್ ಹೌಸೇ ಒಂಥರ ಎಲ್ಲರೂ ಮಾತಾಡ್ತಾರೆ, ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು, ಎಲ್ಲರೂ ಆಫ್ಕೋರ್ಸ್ ಮಿಸ್ ಮಾಡ್ಕೊಳ್ತೀನಿ, ಬಟ್ ತುಂಬ ಅಂದರೆ ಲತಾಮ್ಮ. ನಾನು ಮನೇಲಿದ್ದಾಗ ನಮ್ಮಮ್ಮ ನನ್ನ ಹೇಗೆ ನೋಡ್ಕೊಳ್ತಿದ್ರು ಅಲ್ಲಿ ನನ್ನ ಹಾಗೇ ನೋಡ್ಕೊಳ್ತಿದ್ರು. ಐ ವಾಂಟ್ ಟು ಶೇರ್ ಒನ್ ಇನ್ಸಿಡೆಂಟ್. ಅಂದರೆ ನಾನು ಅವಾಗ ಏನೂ ತಿಂದಿರಲಿಲ್ಲ, ಅರ್ಲಿ ಮಾರ್ನಿಂಗ್ ಶೂಟ್ ಇತ್ತು. ಸೊ ತುಂಬ ಟಯರ್ಡ್ ಆಗ್ತಿದ್ದೆ. ನಾನೇನು ತಿನ್ನೋದ್ರ ಬಗ್ಗೆ ಅಷ್ಟೊಂದು ಅವಾಗ ತುಂಬ ಇಂಪಾರ್ಟೆಂಟ್ ಸೀನ್ಸ್ ಇದ್ದಾಗ ಅಷ್ಟು ನಾನು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಅವರು ಯೂಶ್ವಲಿ ಹೇರ್ ಡ್ರೆಸ್ಸರೆಲ್ಲ ಸರಿ ಮಾಡ್ತಾರಲ್ಲ ಬಂದು, ಅವರು ಐ ರಿಮೆಂಬರ್ ಒಂದು ಫ್ರೂಟ್ನ ಕಟ್ ಮಾಡಿಕೊಂಡು ಹಿಂಗೆ ಹೈಡ್ ಮಾಡ್ಕೊಂಡು ಬಂದ್ಬಿಟ್ಟು ಕೂದಲು ಸರಿ ಮಾಡೋ ಥರ ಮಾಡಿ ಸಡನ್ನಾಗಿ ನನ್ನ ಬಾಯಿಗೆ ಒಂದೊಂದು ಪೀಸ್ ಇಟ್ಬಿಟ್ಟು ಹೋಗ್ತಿದ್ರು ಅವರು. ಸೊ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು ಊಟ ತಿಂಡಿ ವಿಷಯದಲ್ಲಾಗಿರ್ಬೋದು ಎಲ್ಲ. ಆಮೇಲೆ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಎಷ್ಟು ಅಂದರೆ ನಾನು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಅವರು ಟೈಮಿಗೆ ನೋಡ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಬಸವಣ್ಣನೂ ಅಷ್ಟೇ ನಮ್ಮ ಅಣ್ಣ ಥರನೇ ನೋಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಪ್ರೊಡಕ್ಷನಲ್ಲಿ ನನಗೊಂಥರ ತುಂಬ ಕನೆಕ್ಟೆಡ್ ಆಗಿದೆ ಅಂತ ಹೇಳ್ಬೋದು ನಾನು ಸೆಟ್ಟಲ್ಲಿ ಎಲ್ರಿಗೂ. ಸೊ ನಂಗೆ ಅವರೆಲ್ಲ ಬಿಟ್ಟು ಬಂದಿದೆ ಸಖತ್ ಬೇಜಾರು. ಸೀರಿಯಲ್ ಮುಗೀತು ಅಂತ ಬೇಜಾರಾಯ್ತಲ್ಲ, ಎಲ್ಲರೂ ಬಾಂಡಿಂಗ್ ಸ್ವಲ್ಪ ದೂರ ಆಯ್ತಲ್ಲ ಅಂತ ಬೇಜಾರು. ಈಗ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಯಾವ ರೀತಿ ಮ್ಯಾನೇಜ್ ಮಾಡ್ಕೋತಾ ಇದ್ರಿ? ಬಿಕಾಸ್ ನಿಮ್ಮ ಕ್ಯಾರೆಕ್ಟರ್ಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಯೂಮ್ಸ್ ಬೇಕು. ಸೊ ಯಾವುದು ನೀವು ತಗೊಂಡಿದ್ದಂಥ ಕಾಸ್ಟ್ಲಿಯೆಸ್ಟ್ ಡ್ರೆಸ್ಸು ಅದೀಗ ಯೂಸ್ ಆಗ್ತಿದೆಯಾ, ಅಥವಾ ಕಾಸ್ಟ್ಯೂಮ್ ಹೆಂಗೆ ಮ್ಯಾನೇಜ್ ಮಾಡ್ತೀವಿ? ಸೊ ತುಂಬ ಕಾಸ್ಟ್ಲಿ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಐ ಡೋಂಟ್ ರಿಮೆಂಬರ್, ಬಟ್ ತುಂಬ ಜನ ನಾನು ಹಾಕಿದ ಸ್ಟಾರ್ಟಿಂಗ್ ಜಾಕೆಟ್ಸ್ ಬಗ್ಗೆ ಕೇಳಿದರು. ಅದು ಇಟ್ ಈಸ್ ಅರೌಂಡ್ 21,000 22,000 ಅದು ಒಂದು ಜಾಕೆಟ್ಸ್. ಅದು ತುಂಬ ನೊಂದ್ಕೊಳ್ತಿದೆ. ನನ್ನ ಹತ್ರ ಒಂದು ಪಿಕ್ಚರ್ ಇದೆ. ಅಂದರೆ ಸ್ಟಾರ್ಟಿಂಗ್ ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಹೇಳಿದಾಗ ಸ್ವಲ್ಪ ಬೇಜಾರಾಯ್ತು, ಹೆಂಗೆ ಮ್ಯಾನೇಜ್ ಮಾಡ್ತೀನೋ ಇಲ್ವೋ ಅಂತ ಒಂದು ಬೇಜಾರಾಯಿತು, ಇಷ್ಟೊಂದೆಲ್ಲ ಕಾಸ್ಟ್ಲಿ ಅಂತ. ಯಾಕಂದರೆ ನಾನು ಯೂಶ್ವಲಿ ನನ್ನ ಪರ್ಸ್ನಲ್ ಲೈಫಲ್ಲಿ ಐ ಆಮ್ ನಾಟ್ ಕೈಂಡ್ ಆಫ್ ತುಂಬ ಬ್ರ್ಯಾಂಡ್ ಎಲ್ಲ ಇಷ್ಟ, ಆ ಥರ ನಾನಲ್ಲ. ನನಗೇನು ಕಣ್ಣಿಗೆ ನೋಡಿದಾಗ ಇಷ್ಟ ಆಗುತ್ತೋ ಐ ವಿಲ್ ಪರ್ಚೇಸ್ ದಟ್, ಆ ಥರ ನಾನು. ಸೊ ತುಂಬ ಬ್ರ್ಯಾಂಡ್ ಇರಲಿಲ್ಲ. ಇಲ್ಲಿ ಕ್ಯಾರೆಕ್ಟರ್ ತುಂಬ ಡಿಮ್ಯಾಂಡ್ ಮಾಡ್ತಿತ್ತು, ಲೈಕ್ ನಾನೆಲ್ಲ ಬ್ರ್ಯಾಂಡ್ಸೇ ಹಾಕಬೇಕು ಅಂತ. ಸೊ ಹೇಳಿದಾಗ ಫಸ್ಟು ಭಯ ಆಯಿತು, ಆಮೇಲೆ ಅಮೌಂಟದ್ದು ಭಯ ಆಯಿತು, ಹೆಂಗೆ ಅರೇಂಜ್ ಮಾಡಲಿ ಅಂತ. ಸರಿ, ಎರಡೂ ಆಯಿತು, ಕಾಸ್ಟ್ಯೂಮ್ ಫೈನಲೈಸ್ ಆಯಿತು, ಅಮೌಂಟು ಅರೇಂಜ್ ಆಯಿತು. ನನಗೆ ಕಾಸ್ಟ್ಯೂಮ್ ಸಿಗ್ತಾಯಿಲ್ಲ. ರೆಫ್ರೆನ್ಸ್ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ, ನನಗೆ ಎಲ್ಲೂ ಸಿಗ್ತಾಯಿಲ್ಲ. ನಂಗೆ ಅಳು ಬರ್ತಿದೆ. ಇವ್ರು ಟ್ರಸ್ಟ್ ಮಿ ಆರ್ ನಾಟ್, ನಾನು ಫಸ್ಟ್ ಹೋಗಿ ನಾನು ಯೂಶ್ವಲಿ ಪರ್ಚೇಸ್ ಮಾಡ್ತಾ ಇರೋ ಪ್ಲೇಸ್ ಮೆನ್ಷನ್ ಮಾಡಲ್ಲ, ಬಟ್ ರೆಫ್ರೆನ್ಸ್ ಕಳಿಸಿದ್ದೆ. ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು ಜಸ್ಟ್ ಬಿಕಾಸ್ ಬ್ಯಾಕ್ಗ್ರೌಂಡ್ ನೋಡಿ. ಆಮೇಲೆ ಹೇಳಿದ್ರು ಮಾಲಲ್ಲೇ ಪರ್ಚೇಸ್ ಮಾಡಬೇಕು ಅಂತ. ಸೊ ಹೋದೆ, ನನಗೆ ಎಲ್ಲೂ ಸಿಗ್ತಾಯಿಲ್ಲ. ಲಿಟ್ರಲಿ ಹೋಗಿ ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡು ಹತ್ತಿದ್ದೀನಿ ನಾನು. ಏನು ಹಿಂಗಾಯಿತು, ನನಗೇನು ಸಿಗ್ತಾ ಇಲ್ವಲ್ಲ, ಎಲ್ಲ ಅರೇಂಜ್ ಆದರೂ ಕಾಸ್ಟ್ಯೂಮ್ ಸಿಗ್ತಾ ಇಲ್ವಲ್ಲ ಅಂತ. ಆಮೇಲೆ ಸರ್ ಅವ್ರ ಜೊತೆ ಲೈಕ್ ಸೆಕ್ರೆಟ್ರಿ ಇರ್ತಾರಲ್ಲ, ಭಾನು ಅಂತ ಇದ್ದರು, ಅವ್ರನ್ನ ಕಳಿಸ್ಕೊಟ್ರು ಒಂದು ದಿವಸ. ಸೊ ನೀನು ಹೋಗಿ ಬಾ ಅಂಥೇಳಿ. ಸೊ ನಾನು ಅವರು ಕೂಡ ಅವರು ಹೇಳಿದ್ರು ಎಷ್ಟು ಕಷ್ಟ ನೀನು ಹಿಂಗೆ ಪಡ್ತಿದ್ಯಾ ಅಂತ ಹೇಳಿದ್ರು. ಬಟ್ ಅವರು ಬಂದಮೇಲೆ ಸ್ವಲ್ಪ ಕಾಸ್ಟ್ಯೂಮ್ಸ್ ಫೈನಲೈಸ್ ಆಯಿತು. ಶಿ ವಾಸ್ ವೆರಿ, ನಾನೇ ಪೇ ಮಾಡ್ತಿದ್ದು. ಸೊ ಕಾಸ್ಟ್ಯೂಮ್ಸ್ ಎಲ್ಲ ಪರ್ಚೇಸ್ ಆಯಿತು. ಸೊ ಅದಾದಮೇಲೆ ಕ್ಯಾರೆಕ್ಟರ್ ಶೋ ಅಂದರೆ ಸೀರಿಯಲ್ ಸಿಕ್ಕಿದೆ ಅನ್ನೋ ಒಂದು ಖುಷಿನಲ್ಲಿ ನನಗೆ ಕಷ್ಟ ಏನೂ ಗೊತ್ತೇ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನೆನೆಸ್ಕೊಂಡಾಗ ಒಂಥರ ಖುಷಿ ಆಗುತ್ತೆ. ಯಾ, ಈಗ ಸೀರಿಯಲ್ ಅಂತ ಬಂದು ಒನ್ ಥಿಂಗ್ ನೀವು ಕೇಳಿದ್ರಿ ಯೂಸ್ ಆಗ್ತಿದೆಯೋ ಇಲ್ವೋ ಅಂತ. ಒಂದು ಗಾಗಲ್ಸ್ ನಮ್ಮ ಸರ್ ಇದ್ದಾರೆ, ಫಸ್ಟು ಫೋಟೋಸ್ ಕಳಿಸಿದ್ವಿ, ಎಲ್ಲ ಹಾಕ್ಕೊಂಡು ನನಗೆ ಪಿಕ್ಚರ್ಸ್ ಕಳಿಸು ಅಂತ ಹೇಳಿದ್ರು. ನಾನು ಒಂದಷ್ಟು ಫೋಟೋಸ್ ಹಾಕಿ ಕಳಿಸ್ದೆ. ಸರ್ ಒಂದು ಮಾರ್ಕ್ ಮಾಡಿ ಕಳಿಸಿದ್ರು, ಇದೆರಡು ಕಳಿಸು ಅಂತ. ಓಕೆ ಕಳಿಸಿದ್ದೀನಿ, ಓಕೆ ಫೈನಲ್ ದಿಸ್ ಅಂತ ಹೇಳಿದ್ರು. ನಾನು ಕೇಳ್ತಿದ್ದೀನಿ, ಅದು 22,000 ಒಂದು ಗ್ಲಾಸು, ಇನ್ನೊಂದು ಬಂದು 18,000 ಏನೋ ಇತ್ತು. ಫಸ್ಟ್ ಎಂಟ್ರಿ ಸೀನಲ್ಲಿ ಹಾಕಿದ್ದೀನಿ. ಅಪ್ಪ ನನಗೆ ಅಮೌಂಟ್ ಕೇಳಿ 22,000 ಸರಿ ಆಯಿತು, ಕ್ಯಾರೆಕ್ಟ್ರಿಗೋಸ್ಕರ ತೊಗೊಂಡೆ. ಅದನ್ನು ನಾನು ಲಿಟ್ರಲಿ ಒಂದು ದಿನ ಕೂಡ ಯೂಸ್ ಮಾಡಿಲ್ಲ, ಇನ್ನೂ ಹಾಗೇ ಇದೆ. ಐ ಕ್ಯಾನ್ ಶೋ ಯು. ಅದು 22,000 ಅದು ತುಂಬ ದೊಡ್ಡದು ಬೇರೆ, ನಾನು ಪರ್ಸ್ನಲ್ ಯೂಸಿಗೂ ಹಾಕ್ಕೊಳಕ್ಕಾಗಲ್ಲ. ಸೊ ಅದೊಂದು ರಿಗ್ರೆಟ್ ಇದೆ, ಅದೊಂದು ಪರ್ಚೇಸ್ ಮಾಡಬಾರ್ದಿತ್ತು ಅಂತ. ಸರ್ ಬಿಟ್ಟೋದ್ರು ಅಷ್ಟೊತ್ತಿಗೆ, ಆ ಡೈರೆಕ್ಟರ್ ಬಿಟ್ಟು ಹೋದರು ಸ್ಟಾರ್ಟಿಂಗಲ್ಲೇ, ಹಿ ಲೆಫ್ಟ್. ಸರ್ ನೋಡಿ, ಈಗ ಸೀರಿಯಲ್ ಅಂತ ಬಂದರೆ 22,000 ಗಾಗಲ್ಸು, 19,000 ಜಾಕೆಟು, ದೇವ್ರದೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಲ್ವಾ? ಏನನ್ಸುತ್ತೆ? ತುಂಬ ಕಷ್ಟ ಅನಿಸುತ್ತೆ. ಅದೇ ನಾನು ಯೂಶ್ವಲಿ ಎಲ್ಲ ಇಂಟರ್ವ್ಯೂಸಲ್ಲಿ ಹೇಳ್ತಾ ಇರ್ತೀನಿ, ಅಂದರೆ ಬೇರೆ ಹೀರೋಯಿನ್ಸಿಗೆ ಕಷ್ಟ ಇರಲ್ಲ ಅಂತ ನಾನು ಹೇಳಲ್ಲ. ಡೆಫಿನೆಟ್ಲಿ ಕಷ್ಟ 100% ಇರುತ್ತೆ. ಬಟ್
ಕಾಸ್ಟ್ಯೂಮ್ ವೈಸು ಅಟೈರ್ ವೈಸು ಒಂದು ಮೌನ ಅವರು, ಯಾಕಂದರೆ ನಮ್ಮಿಬ್ಬರದೇ ಸೀರಿಯಲ್ ಇಂಡಸ್ಟ್ರಿಲಿ ಒಂದು ಟಾಪ್ ಹೀರೋಯಿನ್ ಆಗಿ ಲಾಂಚ್, ಅಂದರೆ ಸಾರಿ ಒಂದು ಪಾಶ್ ಹೀರೋಯಿನ್ಸ್ ಆಗಿ ಲಾಂಚ್ ಆಗಿದ್ದು ಕ್ಯಾರೆಕ್ಟರ್ ವೈಸು. ಸೊ ಹಾಗಾಗಿ ನಮ್ಮಿಬ್ರಿಗೆ ತುಂಬ ಖರ್ಚಾಯಿತು ಅಂತ ಹೇಳ್ಬೋದು. ಅದರಲ್ಲೂ ನಂದಂತೂ ಸಿಕ್ಕಾಬಿಟ್ಟು ನಾನು CEO ಆಗಿ ಲಾಂಚ್ ಆಗಿದ್ದು. ಸೊ ಕ್ಯಾರೆಕ್ಟರ್ ವೈಸ್ ಎಲ್ಲನೂ ಹಾಗೆ ಡಿಮ್ಯಾಂಡ್ ಮಾಡ್ತು ಅದು. ನೀವು ಕಾಸ್ಟ್ಯೂಮ್ಗೆ ಸಿಕ್ಕಾಪಟ್ಟೆ ಒಂದು ನಿಮ್ಮ ಲಿಮಿಟ್ಸನ್ನು ಮೀರಿ ಕ್ರಾಸ್ ಆದಾಗ ಪರ್ಚೇಸ್ ಮಾಡೋದಕ್ಕೆಲ್ಲ ಅವಾಗ ಏನು ಮಾಡಬೇಕು? ಬೇರೆ ಆಲ್ಟರ್ನೇಟ್ ಏನಾದ್ರು ಐಡಿಯಾಸ್ ಕೊಡ್ತಾರ? ಪ್ರೊಡಕ್ಷನ್ ವೈಸಿಂದ ಏನಾದ್ರು ಸಹಾಯ ಸಿಗುತ್ತಾ? ಹೇಗೆ ಅಂದರೆ ನನಗೆ ಗೊತ್ತಿರಲಿಲ್ಲ ಐ ಶುಡ್ ಆಸ್ಕ್ ದೆಮ್ ಅಂತ. ಅಂದರೆ ನಂಗೆ ಹಿಂಗೆ ಕಷ್ಟ ಆಗ್ತಿದೆ ಅಂತ. ಐ ವಾಸ್ ಲೈಕ್ ನಾನು 100% ನಾನು ಮಾಡಲೇಬೇಕು ನನ್ನ ಕ್ಯಾರೆಕ್ಟರ್ಗೋಸ್ಕರ. ಯಾಕಂದರೆ ನಾನು ಮುಂಚೆಯಿಂದನೂ ಸ್ವಲ್ಪ ನನ್ನ ಕಾಸ್ಟ್ಯೂಮ್ಸ್ ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್. ನಮ್ಮಮ್ಮನೂ ಕಾಸ್ಟ್ಯೂಮ್ಸು ಅದೆಲ್ಲ ಡಿಸೈನ್ ಮಾಡೋದ್ರಲ್ಲಿ ತುಂಬ ಶಿ ಈಸ್ ವೆರಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಕಾಸ್ಟ್ಯೂಮ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನೇನು ಮಾಡಿದೆ, ನಾನೇನೋ ಅವ್ರ ಹತ್ರ ಕೇಳೋಕ್ಕೆ ಹೋಗ್ತಿರ್ಲಿಲ್ಲ. ಐ ಯೂಸ್ ಟು ಲೈಕ್, ಆಮೇಲೆ ನಮ್ಮ ಗಿರೀಶ್ ಸರ್ ಅಂತಿದ್ದಾರೆ, ಅವ್ರು ಸ್ವಲ್ಪ ಹೆಲ್ಪ್ ಮಾಡೋರು. ಅಂದರೆ ಈ ಥರ ನೋಡು ಮಗನೇ, ಈ ಥರ ಅಂತೆಲ್ಲ. ಯು ಕ್ಯಾನ್ ಸಿ ಇದೆಲ್ಲ ಕ್ಯಾರೆಕ್ಟ್ರ್ ಅದೆಲ್ಲ ಹೊಸ ಕಾಸ್ಟ್ಯೂಮ್ಸ್, ನಾನಿನ್ನೂ ಯೂಸೇ ಮಾಡಿಲ್ಲ, ಅದು ಎತ್ತಿಡೋಕ್ಕೂ ಟೈಮ್ ಆಗಿಲ್ಲ. ಸೊ ಅಷ್ಟು ಕಾಸ್ಟ್ಯೂಮ್ಸ್ ನೋಡಿ ಅನ್ಯೂಸ್ಡ್, ಅದೆಲ್ಲ ಹೊಸದು, ಜಾನ್ಸಿಗಂತಲೇ ಪರ್ಚೇಸ್ ಮಾಡಿದ್ದು. ಸೊ ಹಾಗೆ ಇಲ್ಲ ಹೊಸದು ಅದೆಲ್ಲ, ಅಂದರೆ ತೊಗೊಂಡು ಇಟ್ಕೊಂಡಿದ್ದೆ. ಸೀರಿಯಲಲ್ಲಿ ಹೇಗೆ ಅಂದರೆ ನಿಮಗೆ ಒಂದು ಕಾಸ್ಟ್ಯೂಮ್ ಬೇಕು ಅಂತ ಹೇಳಿ ನಿಮ್ಗೆ 1 ವಾರ 2 ದಿವಸ ಆ ಥರ ಟೈಮ್ ಕೊಡೋಲ್ಲ. ದೆನ್ ಲೈಕ್ ನಾಳೆ ನನಗೆ ಕಾಸ್ಟ್ಯೂಮ್ ಬೇಕು, ರಾತ್ರಿ ಕಾಲ್ ಮಾಡಿ ನಾಳೆ ನನಗೆ ಈ ಕಾಸ್ಟ್ಯೂಮ್ ಬೇಕು, ಮಧ್ಯಾಹ್ನ ಕಾಲ್ ಮಾಡ್ತಾರೆ ಸಾಯಂಕಾಲ ಅಷ್ಟರಲ್ಲಿ ನನಗೆ ಈ ಕಾಸ್ಟ್ಯೂಮ್ ಬೇಕು, ಆ ಥರ. ಸೊ ಒಂದು ನಾವೇ ಮೈಂಡ್ ಪ್ರಿಪೇರ್ ಮಾಡಿರಬೇಕು. ಓಕೆ, ಈ ಥರ ಡಿಮ್ಯಾಂಡ್ ಮಾಡ್ತಿದ್ದೆ, ಈ ಥರ ನನ್ನ ಕ್ಯಾರೆಕ್ಟರ್ ಇದೆ, ಈ ಥರನೂ ಬರಬಹುದು, ಈ ಥರನೂ ನನಗೆ ಹಾಕಿಸ್ಬೋದು ಇವರು ಅಂತ ನಾವೊಂದು ಮೈಂಡ್ ಸೆಟ್ ಇಟ್ಕೊಂಡು ಪರ್ಚೇಸ್ ಮಾಡಿ ಇಟ್ಕೊಂಡಿರಬಹುದು. ಅದೇ ಇಟ್ ಡಿಪೆಂಡ್ಸ್ ಆನ್ ನಮ್ಮ ಇಂಟ್ರೆಸ್ಟ್. ಅಂದರೆ ನಾವು ಚೆನ್ನಾಗಿ ಕಾಣಬೇಕು ಅಂತ ನಾವು ಎಫರ್ಟ್ಸ್ ಹಾಕ್ಬೋದು.